ನಮಸ್ಕಾರ. ಧನುರಾಶಿಯವರಿಗೆ 2026 ಹೇಗಿರ್ಲಿದೆ ಅಂತ ನೋಡೋಣ ಬನ್ನಿ. ಇದೊಂದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ, ಬದಲಿಗೆ ಇದೊಂದು ಸ್ಟ್ರಾಟಜಿಕ್ ಬ್ಲೂಪ್ರಿಂಟ್. ಅಂದರೆ ಬರುವ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಳೋದು, ಸವಾಲುಗಳನ್ನ ಹೇಗೆ ಎದುರಿಸೋದು ಅನ್ನೋದಕ್ಕೆ ಒಂದು ತರ್ಕಬದ್ಧವಾದ ಪ್ಲಾನ್. ಕಳೆದ ಕೆಲವು ವರ್ಷಗಳು ಹೇಗಿತ್ತು ಅನ್ನೋದು ಧನುರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಮಾತು ಬಹುಶಃ ಅದನ್ನೇ ಹೇಳುತ್ತೆ. ಆದ್ರೆ ಚಿಂತೆ ಬೇಡ, 2026 ಇದೆಯಲ್ಲ, ಇದೊಂದು ಗ್ರ್ಯಾಂಡ್ ಕಂಬ್ಯಾಕ್ ಆಗಿ ವೇದಿಕೆಯನ್ನ ಸಿದ್ಧ ಮಾಡ್ತಿದೆ. ಈ ಒಂದು ಸಾಲೆ ಸಾಕು ಮುಂಬರುವ ವರ್ಷದ ಪವರ್ ಏನು ಅಂತ ಹೇಳಕ್ಕೆ. ನೋಡಿ, ಇಲ್ಲಿ ಬರೀ ಸಮಾಧಾನದ ಮಾತುಗಳನ್ನ ಹೇಳೋಕೆ ಬಂದಿಲ್ಲ. 2026 ಪವಾಡಗಳ ಬಗ್ಗೆ ಅಲ್ಲ, ಇದು ಶುದ್ಧ ಗಣಿತ, ಒಂದು ರೀತಿ ಡೇಟಾ ಡ್ರಿವನ್ ಬ್ಲೂಪ್ರಿಂಟ್. ಯಾಕಂದ್ರೆ ಯಶಸ್ಸಿಗೆ ಬೇಕಾಗಿರೋದು ಸುಮ್ಮನೆ ಭರವಸೆಗಳಲ್ಲ, ಬದಲಿಗೆ ಒಂದು ಕ್ಲಿಯರ್ ಆದ ಸ್ಟ್ರಾಟಜಿಕ್ ಪ್ಲಾನ್ ಅಲ್ವಾ? ಸರಿ, ಹಾಗಾದ್ರೆ ಈ ಪ್ಲಾನ್ನ ಒಳಗೆ ಡೀಪ್ ಡೈವ್ ಮಾಡೋಣ. ಈ 6 ಮುಖ್ಯ ಪಾಯಿಂಟ್ಗಳ ಮೂಲಕ 2026ರ ಸಂಪೂರ್ಣ ಚಿತ್ರಣವನ್ನ ಒಂದೊಂದಾಗಿ ಬಿಚ್ಚಿಡೋಣ. ಮೊದಲನೇದಾಗಿ 2026 ಇದೆಯಲ್ಲ, ಇದು ಕಳೆದ ವರ್ಷಗಳಲ್ಲಿ ಆದ ನಷ್ಟಗಳನ್ನ ಬಡ್ಡಿ ಸಮೇತ ವಾಪಸ್ ಕೊಡೋಕೆ ರೆಡಿ ಇದೆ. ಆದರೆ ಒಂದು ಕಂಡೀಷನ್, ಈ ದಾರಿ ಸ್ಟ್ರೈಟ್ ಇಲ್ಲ. ಇದರಲ್ಲಿ ಅವಕಾಶಗಳೂ ಇವೆ, ಸವಾಲುಗಳೂ ಇವೆ. ಸೊ ತುಂಬಾನೇ ಜಾಗರೂಕತೆಯಿಂದ ಮುಂದೆ ಹೋಗ್ಬೇಕಾಗತ್ತೆ. ಸರಿ, ಈಗ ಈ ವರ್ಷದ 3 ಮೇಜರ್ ಪ್ಲಾನೆಟರಿ ಗೇಮ್ ಚೇಂಜರ್ಸ್ಗಳ ಬಗ್ಗೆ ನೋಡೋಣ. ಇವುಗಳು ಸುಮ್ಮನೆ ನಡೆಯೋ ಘಟನೆಗಳಲ್ಲ, ಇಡೀ ವರ್ಷದ ದಿಕ್ಕನ್ನೇ ನಿರ್ಧರಿಸೋ ಪವರ್ ಸೆಂಟರ್ಗಳು ಅಂತ ಹೇಳ್ಬೋದು. ಮೊದಲನೇದಾಗಿ, ವರ್ಷದ ಶುರುವಲ್ಲೇ ಧನುರಾಶಿಯ ಲಗ್ನದಲ್ಲೇ ಸೂರ್ಯ, ಬುಧ, ಶುಕ್ರ, ಮಂಗಳ ಈ 4 ಗ್ರಹಗಳು ಸೇರಿ ಒಂದು ಪವರ್ಫುಲ್ ಚತುರ್ಗ್ರಹ ಯೋಗವನ್ನೇ ಸೃಷ್ಟಿ ಮಾಡ್ತವೆ. ಇದ್ರ ಎಫೆಕ್ಟ್ ಏನ್ ಗೊತ್ತಾ? ಒಳಗಿದ್ದ ಆಲಸ್ಯವೆಲ್ಲ ಮಾಯವಾಗಿ ಅಪಾರವಾದ ಶಕ್ತಿ, ಒಂದು ರೀತಿಯ ಅಗ್ರೆಷನ್, ಏನಾದೋ ಬದಲಾವಣೆ ಮಾಡ್ಲೇಬೇಕು ಅನ್ನೋ ಹಠ ಬರುತ್ತೆ. ಒಂದು ಹೊಸ ಹೋರಾಟದ ಕಿಡಿ ಹೊತ್ಕೊಡುತ್ತೆ. ಎರಡನೇದು, ಅರ್ಧಾಷ್ಟಮ ಶನಿ. ಅಯ್ಯೋ, ಹೆಸರು ಕೇಳಿ ಭಯಪಡೋ ಅವಶ್ಯಕತೆ ಇಲ್ಲ. 4ನೇ ಮನೆಯಲ್ಲಿ ಶನಿ ಅಂದ್ರೆ ಅದೊಂದು ಪರಿಶ್ರಮದ ಪರೀಕ್ಷೆ ಅಷ್ಟೇ. ಯಾರು ಈ ಎಕ್ಸಾಮ್ನಲ್ಲಿ ಬೆವರು ಸುರಿಸಿ ಪಾಸ್ ಆಗ್ತಾರೋ ಅವರಿಗೆ ವರ್ಷದ ಕೊನೆಗೆ ಶನಿದೇವ ಕರ್ಮಫಲವಾಗಿ ಅಧಿಕಾರ ಮತ್ತು ಸ್ಟೇಟಸ್ ಎರಡನ್ನೂ ಕೊಡ್ತಾರೆ. ಇದು ಗ್ಯಾರಂಟಿ. ಮೂರನೆಯದು ಮತ್ತು ಬಹುಶಃ ಈ ವರ್ಷದ ಅತಿ ದೊಡ್ಡ ಪ್ಯಾರಾಡಾಕ್ಸ್, ಜೂನ್ 2ರ ನಂತರ ಗುರುಗ್ರಹದ ಆಟ ಶುರುವಾಗುತ್ತೆ. ಇದು ಹೇಗಂದ್ರೆ, ಒಂದ್ ಕಡೆ ವಿಪರೀತ ರಾಜಯೋಗದಿಂದ ಅನಿರೀಕ್ಷಿತ ದುಡ್ಡಿನ ಹೊಳೆಯನ್ನೇ ಹರಿಸುತ್ತೆ, ಇನ್ನೊಂದು ಕಡೆ ಅದೇ 8ನೇ ಮನೇಲಿರೋದ್ರಿಂದ ಆರೋಗ್ಯಕ್ಕೆ ಒಂದು ದೊಡ್ಡ ವಾರ್ನಿಂಗ್ ಬೆಲ್ ಕೂಡ ಹೌದು. ಸೊ ಹಣ ಬರುತ್ತೆ, ಆದ್ರೆ ಆರೋಗ್ಯದ ಮೇಲೆ ಒಂದು ಕಣ್ಣಿಡಲೇಬೇಕು. ಸರಿ, ಹಾಗಾದ್ರೆ ಎಲ್ರೂ ಕಾಯ್ತಾ ಇರೋ ಟಾಪಿಕ್ಗೆ ಬರೋಣ, ದುಡ್ಡು, ಫೈನಾನ್ಸ್. ಗ್ರಹಗಳ ಪೊಸಿಷನ್ ನೋಡಿದ್ರೆ 2026 ಧನುರಾಶಿಯವರಿಗೆ ಫೈನಾನ್ಷಿಯಲಿ ಒಂದು ಹಿಸ್ಟಾರಿಕ್ ವರ್ಷ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ವರ್ಷದ ಫಿನಾನ್ಷಿಯಲ್ ಜರ್ನಿಯನ್ನ 2 ಫೇಸ್ನಲ್ಲಿ ನೋಡ್ಬೋದು. ಫೇಸ್ 1 ಅಂದ್ರೆ ಜಾನ್ವರಿಯಿಂದ ಮೇವರೆಗೆ, ಇದೊಂದು ಸ್ಟ್ರಾಂಗ್ ಸ್ಟಾರ್ಟ್ ಕೊಡುತ್ತೆ. ಆದ್ರೆ ರಿಯಲ್ ಗೇಮ್ ಶುರುವಾಗೋದು ಜೂನ್ 2ರ ನಂತರ, ಗುರು ಟ್ರಾನ್ಸಿಟ್ ಆದ್ಮೇಲೆ. ಆಗಂತೂ ಹಣದ ಫ್ಲೋ ಸಡನ್ ಆಗೇ ಜಾಸ್ತಿ ಆಗತ್ತೆ. ಹುಷಾರ್, ಆಗಸ್ಟ್ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಹಾಗಾದ್ರೆ ಈ ಸಡನ್ ದುಡ್ಡು ಎಲ್ಲಿಂದ ಬರ್ಬೋದು? ಇದು ತುಂಬಾ ಇಂಟ್ರೆಸ್ಟಿಂಗ್. ಗುರುವಿನ ದೃಷ್ಟಿ ನೇರವಾಗಿ ಧನಸ್ಥಾನದ ಮೇಲೆ ಬೀಳೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಬಗೆಹರಿಯಬಹುದು, ಮೆಚ್ಯೂರ್ ಆದ ಇನ್ಶೂರೆನ್ಸ್ ಪಾಲಿಸಿಗಳಿಂದ ದುಡ್ಡು ಬರ್ಬೋದು, ಕಂಪನಿಯಿಂದ ದುಡ್ಡು ಬೋನಸ್ ಸಿಗ್ಬೋದು. ಅಷ್ಟೇ ಅಲ್ಲ, ಸಂಗಾತಿಯ ಕಡೆಯಿಂದ ಕೂಡ ದೊಡ್ಡ ಆರ್ಥಿಕ ಲಾಭ ಆಗ್ಬೋದು. ಎಲ್ಲೋ ಬ್ಲಾಕ್ ಆಗಿದ್ದ ದುಡ್ಡು ಕೂಡ ವಾಪಸ್ ಕೈ ಸೇರೋ ಚಾನ್ಸಸ್ ಇದೆ. ಓಕೆ, ದುಡ್ಡಿನ ವಿಷಯ ಆಯ್ತು. ಈಗ ನಮ್ಮ ಕರ್ಮಕ್ಷೇತ್ರ ಅಂದ್ರೆ ಕೆರಿಯರ್ ಕಡೆ ಗಮನ ಕೊಡೋಣ. ಈ ವರ್ಷದ ಪ್ಲಾನೆಟರಿ ಎನರ್ಜಿಯನ್ನ ಬಳಸಿ ಚಾಲೆಂಜ್ಗಳನ್ನೇ ಪ್ರಮೋಷನ್ಸ್ಗಳಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ನೋಡೋಣ. ಕೆರಿಯರ್ ಗ್ರೋತ್ಗೆ ಕೆಲವು ಕೀ ಪೀರಿಯಡ್ಸ್ಗಳಿವೆ, ನೋಟ್ ಮಾಡ್ಕೊಳ್ಳಿ. ಜಾನ್ವರಿ 16ರಿಂದ ಫೆಬ್ರವರಿ 23, ಈ ಟೈಮ್ನಲ್ಲಿ ಪ್ರಮೋಷನ್ ಅಥವಾ ಜಾಬ್ ಚೇಂಜ್ಗೆ ಸ್ಟ್ರಾಂಗ್ ಯೋಗ ಇದೆ. ಮಾರ್ಚ್ ಏಪ್ರಿಲ್ನಲ್ಲಿ ಒಂದು ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇದೆ. ಇದು ಮೊದಲು ನೋಡೋಕೆ ಒಂದು ಪನಿಷ್ಮೆಂಟ್ ತರ ಕಾಣಿಸಬಹುದು, ಆದ್ರೆ ನಂಬಿ, ಕೊನೆಗೆ ಇದೇ ಒಂದು ವರದಾನವಾಗಿ ಕೈಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ತಂದುಕೊಡುತ್ತೆ. ಸರಿ, ಇಲ್ಲಿವರೆಗೂ ಎಲ್ಲವೂ ಪಾಸಿಟಿವ್ ಆಗಿತ್ತು. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಕ್ರಿಟಿಕಲ್ ಮತ್ತು ಸೆನ್ಸಿಟಿವ್ ಪಾರ್ಟ್ಗೆ ಬಂದಿದ್ದೇವೆ. ಯಾಕಂದ್ರೆ ಈ ವರ್ಷದ ಯಶಸ್ಸನ್ನ ಪೂರ್ತಿಯಾಗಿ ಎಂಜಾಯ್ ಮಾಡ್ಬೇಕಂದ್ರೆ ಆರೋಗ್ಯದ ಬಗ್ಗೆ ಪ್ರೋಆಕ್ಟಿವ್ ಆಗಿ ಕೇರ್ ತಗೊಳ್ಳೋದು ತುಂಬಾನೇ ಮುಖ್ಯ. ಒಂದು ಪ್ರಶ್ನೆ, ಹಣ, ವೃತ್ತಿ ಎಲ್ಲವೂ ಪೀಕ್ನಲ್ಲಿದ್ದಾಗ ಎಲ್ಲೋ ಒಂದ್ ಕಡೆ ನಾವು ಎಚ್ಚರ ತಪ್ಪಬಾರ್ದಾ? ಹೆಚ್ಚು ಗಮನ ಕೊಡ್ಬೇಕಾದ ಒಂದು ವೀಕ್ ಲಿಂಕ್ ಇದೆಯಾ? ಹೌದು,
ಇದೇ ಇದೆ. ಯಾವುದು ಆ ವೀಕ್ ಲಿಂಕ್? ಅದುವೇ ಆರೋಗ್ಯ. ಈ ವರ್ಷದ ಸಕ್ಸಸ್ ಚೈನ್ನಲ್ಲಿ ಆರೋಗ್ಯವೇ ಅತ್ಯಂತ ದುರ್ಬಲಕೊಂಡಿ. ಇದಕ್ಕೆ ಡೈರೆಕ್ಟ್ ಕಾರಣ ದೀರ್ಘಕಾಲದ ಕಾಯಿಲೆಗಳನ್ನ ಸೂಚಿಸೋ 8ನೇ ಮನೆಯಲ್ಲಿ ಗುರು ಇರೋದು. ಯಾವ ತರದ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅಂತನೂ ನೋಡೋಣ. ಗಮನಾರ್ಹವಾಗಿ ತೂಕ ಹೆಚ್ಚಾಗೋದು, ಫ್ಯಾಟಿ ಲಿವರ್, ಹೈ ಕೊಲೆಸ್ಟ್ರಾಲ್, ಗಂಭೀರ ಹೊಟ್ಟೆ ಸಮಸ್ಯೆಗಳು ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವೆಲ್ಲ ಕಾಣಿಸ್ಕೊಳ್ಬೋದು. ಪ್ಲೀಸ್ ಯಾವುದೇ ಸಣ್ಣ ಸಿಂಪ್ಟಮ್ ಅನ್ನು ಇಗ್ನೋರ್ ಮಾಡಬೇಡಿ. ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ಈ ಹೆಲ್ತ್ ಅಲರ್ಟ್ ಟೈಮ್ಲೈನ್ನ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಜನವರಿಯಿಂದ ಮಾರ್ಚ್ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರಬಹುದು, ಕಣ್ಣು, ಗಂಟ್ಲು, ಓಕೆ. ಆದರೆ ಜೂನ್ನಿಂದ ಅಕ್ಟೋಬರ್ ಇದೆಯಲ್ಲ, ಇದು ಹೈ ಅಲರ್ಟ್ ಪೀರಿಯಡ್. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಬಹುದು. ಕೆಲವೊಮ್ಮೆ ಸರ್ಜರಿವರೆಗೂ ಹೋಗೋ ಸಾಧ್ಯತೆ ಇದೆ. ಅದಾದ್ಮೇಲೆ ಅಕ್ಟೋಬರ್ 31ರಿಂದ ಡಿಸೆಂಬರ್ 2ರವರೆಗೆ ಡ್ರೈವಿಂಗ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಿ. ಆಕ್ಸಿಡೆಂಟ್ ರಿಸ್ಕ್ ಇದೆ. ಸಾರಿ, ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿಯವರೆಗೆ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಪರಿಹಾರಗಳನ್ನ ನೋಡೋಣ. ಬರೋ ರಿಸ್ಕ್ಗಳನ್ನ ಕಡಿಮೆ ಮಾಡಿ ಪಾಸಿಟಿವ್ ರಿಸಲ್ಟ್ಸ್ಗಳನ್ನ ಜಾಸ್ತಿ ಮಾಡೋಕೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸ ಮಾಡೋ ಕೆಲವು ಸಿಂಪಲ್ ಪರಿಹಾರಗಳನ್ನ ನೋಡೋಣ. ಮೊದಲನೇದು ಶನಿಗಾಗಿ, ಕೆರಿಯರ್ ಸ್ಟೆಬಿಲಿಟಿಗಾಗಿ. ವರ್ಷದಲ್ಲಿ 108 ಅರಳಿ ಮರಗಳನ್ನ ನೆಡೋ ಸಂಕಲ್ಪ ಮಾಡಿದ್ರೆ ಅದಕ್ಕಿಂತ ಉತ್ತಮ ಪರಿಹಾರ ಇಲ್ಲ. ಅಕಸ್ಮಾತ್ ಅದು ಕಷ್ಟ ಆದ್ರೆ ಅಟ್ಲೀಸ್ಟ್ ಪ್ರತಿ ಶನಿವಾರ ಸಂಜೆ ಒಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪವನ್ನಾದ್ರೂ ಹಚ್ಚಿ. ಹಾಗೆ ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಒಂದು ಬಾಳೆ ಗಿಡ ದಾನ ಮಾಡಿ. 2ನೇ ರೆಮಿಡಿ ಆರೋಗ್ಯ ರಕ್ಷಣೆಗಾಗಿ, ಅಂದ್ರೆ ಜೂಪಿಟರ್ಗಾಗಿ. ಸತತ 2 ಸೋಮವಾರ ಶಿವಲಿಂಗಕ್ಕೆ ಒಂದು ವಿಶೇಷ ಮಿಶ್ರಣದಿಂದ ಅಭಿಷೇಕ ಮಾಡಿ. ಹಾಲು, ಕಪ್ಪು ಬಿಳಿ ಎಳ್ಳು, ಜವೆಗೋಧಿ, ಜೇನು, ಲವಂಗ ಇವೆಲ್ಲವನ್ನೂ ಸೇರ್ಸಿ ಅಭಿಷೇಕ ಮಾಡುವಾಗ ಓಂ ರುದ್ರಾಯ ನಮಃ ಅಂತ ಜಪ ಮಾಡಿದ್ರೆ ಅಪಘಾತ ಮತ್ತು ಸರ್ಜರಿಯಂತಹ ಗಂಡಾಂತರಗಳಿಂದ ಮಹಾದೇವ ರಕ್ಷಣೆ ಕೊಡ್ತಾನೆ. 3ನೇ ಪರಿಹಾರ ಸಂಪತ್ತು ಮತ್ತು ದೃಷ್ಟಿದೋಷ ನಿವಾರಣೆಗೆ. ಯಾವುದೇ 2 ಅಮಾವಾಸ್ಯೆ ದಿನ ಲಕ್ಷ್ಮೀದೇವಿಗೆ 2 ಬೇರೆ ಬೇರೆ ತರದ ಹಾಲಿನ ಸಿಹಿತಿಂಡಿಗಳನ್ನ ಅರ್ಪಿಸಿ. ಅದರ ಮೇಲೆ ಕೇಸರಿ ತಿಲಕಿರೋ ಹಾಗೆ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಬಂದಿರೋ ಹಣ, ಸಿಕ್ಕಿರೋ ಯಶಸ್ಸಿನ ಬಗ್ಗೆ ಎಲ್ಲರ ಮುಂದೆ ಡಂಗುರ ಹೊಡಿಬೇಡಿ. ಕೆಲವೊಮ್ಮೆ ಸೈಲೆಂಟ್ ಆಗಿರೋದೇ ದೊಡ್ಡ ಪ್ರೊಟೆಕ್ಷನ್. ಹಾಗಾದ್ರೆ 2026ರ ಸಾರಾಂಶವನ್ನ ಕ್ವಿಕ್ ಆಗಿ ನೋಡೋಣ. ಕೀ ಟೇಕ್ಅವೇಸ್. ಮೊದಲನೇದು, ಜೂನ್ ನಂತರ ಫೈನಾನ್ಷಿಯಲ್ ಗೇನ್ಸ್ ಸುರಿಮಳೆಯೇ ಆಗ್ಲಿದೆ. 2ನೇದು, ಕೆರಿಯರ್ನಲ್ಲಿ ಕಷ್ಟಪಡಬೇಕು, ಟ್ರಾನ್ಸ್ಫರ್ ಆಗ್ಬೋದು, ಆದ್ರೆ ಪ್ರಮೋಷನ್ ಪಕ್ಕಾ. 3ನೇದು, ಹೆಲ್ತ್. ವರ್ಷದ ಬಿಗ್ಗೆಸ್ಟ್ ಚಾಲೆಂಜ್, ಹೊಟ್ಟೆ ಮತ್ತು ಲಿವರ್ ಬಗ್ಗೆ ಎಕ್ಸ್ಟ್ರಾ ಕೇರ್ ಇರ್ಲಿ. ಕೊನೆಯದಾಗಿ, ನಿಮ್ಮ ಯಶಸ್ಸನ್ನ ಪ್ರೈವೇಟ್ ಆಗಿಡಿ, ದೃಷ್ಟಿ ತಾಗ್ದ ಹಾಗೆ ನೋಡ್ಕೊಳ್ಳಿ. ನೋಡಿ, 2026ರ ಬ್ಲೂ ಪ್ರಿಂಟ್ ನಿಮ್ಮುಂದಿದೆ. ಅವಕಾಶಗಳೂ ಇವೆ, ಜೊತೆಗೆ ವಾರ್ನಿಂಗ್ಗಳೂ ಇವೆ. ಇದನ್ನ ಬಳಸಿ ತಮ್ಮ ವರ್ಷವನ್ನ ಹೇಗೆ ರೂಪಿಸ್ಕೊಳ್ತೀರಿ ಅನ್ನೋದು ಈಗ ನಿಮ್ಗೆ ಬಿಟ್ಟಿದ್ದು. ಈ ಮಾಹಿತಿಯನ್ನ ಒಂದು ಶಕ್ತಿಯಾಗಿ ಬಳಸಿ ನಿಮ್ಮ ವಿಜಯದ ಕಥೆಯನ್ನ ನೀವೇ ಬರೀರಿ.